श्रीगुरुभ्यो नमः। हरिः श्रीगुरुभ्यो नमः। हरिः ओम्। हयग्रीव हयग्रीव हयग्रीवेति यो वदेत् तस्य निस्सरते वाणि जन्मकन्या प्रवाहवत् कुपितायि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं धियः। श्रीगुरुभ्यो नमः। हरिः तितिक्षवः कारुणिकः सुहृदः सर्वदेहिनां ಅಜಾಶತ್ರವಶಾಂತಹ ಸಾಧವ ಸಾಧುಭೂಷಣ ಅಂತ ಭಾಗವತದಲ್ಲಿ ಕಪಿಲನಾಮಕ ಪರಮಾತ್ಮನ ಈ ಒಂದು ವಾಕ್ಯ. ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆಯನ್ನು ಕುರಿತು ಉಪದೇಶವನ್ನು ಮಾಡುತ್ತಾ ಹೇಳುವಂತಹ ಈ ಒಂದು ಮಾತು. ಈ ಮಾತು ಯಾಕೆ ಬಂತು ಅಂತಂದ್ರೆ, ದೇವಹೂತಿ ತನ್ನ ಪತಿ ತಪಸ್ಸಿಗೆ ಹೋದ ಮೇಲೆ ಮನೆಯಲ್ಲಿ ತಾಯಿ ಮಗ ಇಬ್ಬರೇ, ಕಪಿಲನಾಮ ಭಗವಂತ ಮತ್ತು ದೇವಹೂತಿ ಕರೆದವರು ತಪಸ್ಸಿಗೆ ಹೋಗ್ಬಿಟ್ಟಿದ್ರು. ಆಗ ದೇವಹೂತಿ ಬಂದು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾಳೆ. ಭಗವಂತ, ನಾನು ನಿರ್ವಿಣ ಇತರಾಂ ಭೂಮಸಿದ್ಧದಲ್ಲಿ ತರ್ಪಣ ಆದ ಭಗವಂತ. ಭೂಮನ್ ಅಂತಾಳಕ್ಕೆ, ಮಗ ಅಂತ ಮಗನೇ ಅಂತ ಕರೆಯಂಗಿಲ್ಲ. ಏ ಭೂಮನ್, ಭಗವಂತ ನಾನು ಇತರಾಂ ನಿರ್ವಿಣ್ಣ ಅಸೇಂದ್ರಿಯ ತರ್ಪಣ ಆದ. ಇಷ್ಟು ವರ್ಷ ನನ್ನ ಪತಿಯಾಗಿರ್ತಕ್ಕಂಥ ಕರ್ದಮರು ನನ್ನ ಮೇಲೆ ತುಷ್ಟರಾಗಿ ಏನು ಬೇಕು ಕೇಳು ಅಂತ ನನ್ನ ಕೇಳಿದ್ರು. ಅವ್ರ ಹಿಂದಿನ ಇತಿಹಾಸ ನಿಮ್ಗೆ ಗೊತ್ತದೆ. ಸ್ವಯಂಭೂಮನ್ ಲಗ್ನ ಮಾಡಿಕೊಟ್ಟು ಹೋಗ್ಬಿಟ್ಟ, ಅರಣ್ಯಕ್ಕೆ ಬಂದು ಕೊಟ್ಟು ಹೋಗ್ಬಿಟ್ಟು ಲಗ್ನ ಮಾಡಿಕೊಟ್ಟು ಹೋಗ್ಬಿಟ್ಟ. ಕರ್ದಮರ ಆಶ್ರಮ. ಹೀಗೆ ದೇವಹೂತಿಯ ರಾಜಕುಮಾರಿ ಎಲ್ಲ ಮನೆ ಅರಮನೆ ಒಳಗೆಲ್ಲ ಏನು ಸೌಕರ್ಯ ಇತ್ತು, ಸೌಕರ್ಯ ಇತ್ತು, ಸುಖಪಟ್ಟಂತವಳು ಬಂದು ಲಗ್ನ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಒಬ್ಬಳೆ ಗಂಡ ಹೆಂಡತಿ ಇಬ್ರು. ಕರ್ದಮರು ತಪಸ್ಸು ಬಿಟ್ಟು ಬೇರೆ ಕೆಲಸ ಇಲ್ಲ. ದೇವಹೂತಿನ ಏನು ಮಾಡ್ತೀನಿ, ಏನು ಬೇಕು ಅಂತ ಒಂದಿನ ಕೇಳಿದ್ರು. ಅವರ ದೇವರ ಪೂಜಾಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾ ಇದ್ದು. ಸಂಗಮನಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾ, ತಪಸ್ಸಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾ ಇದ್ರು. ಇವರು ಏನು ಬೇಕು ಕೇಳಲಿಲ್ಲ, ಆಕೆ ಇದು ಬೇಕು ಅಂತ ಆಕೆ ಕೇಳಿಲ್ಲ, ಇವರು ಕೇಳಿಲ್ಲ. ಎಷ್ಟೋ ವರ್ಷ ಆಗೋಗ್ಬಿಡ್ತು. ಎಷ್ಟೋ ವರ್ಷ ಈ ರೀತಿಯಾಗಿ ದೇವಹೂತಿ ಸೇವನೆ ಮಾಡಿದ ಮೇಲೆ ಒಂದಿನ ಕರ್ದಮರಿಗೆ ಅನಿಸ್ತು, ಈಗ ಇವಳ ಸೇವೆ ಅದ್ಭುತವಾಗಿದೆ, ಅದಕ್ಕೆ ಏನು ಕೊಡಬೇಕು ಅಂತ ಅನಿಸ್ತೇವೆ. ತುಷ್ಟೋ ಮಧ್ಯವತ ಮಾನಿನಿ ಮಾನದಾಯ ಅಂತಾರೆ ಕದ್ದವರಂತಾರೆ. ಅಲ್ಲಿ ಇವರು ಕದ್ದವರು ಹೇಳ್ತಾರೆ, ದೇವಹೂತಿ ಹೇಳ್ತಾರೆ. ದೇವಹೂತಿ ಸಾಮಾನ್ಯವಾಗಿ ಹೆಂಗಸರಿ ಚಟ ಏನಿರ್ತದೆ, ಅದು ಬೇಕು, ಇದು ಬೇಕು, ಅದು ಬೇಕು, ಅದು ಬೇಕು, ಅವ್ರ ಮನೆಯಾಗಿರ್ತದೆ, ನಮ್ಮ ಮನೆಯಾಗಿಲ್ಲ ಅಂತ ಕೇಳುವಂತ ಅಭ್ಯಾಸ ಇರ್ತದೆ ಯಾವಾಗಲೂ. ನೀನು ರಾಜಕುಮಾರಿ ಇಲ್ಲಿ ಬಂದಿದ್ದಿ, ಒಂದಿನ ಇಂಥದ್ದು ಬೇಕು ಅಂತ ಕೇಳಲಿಲ್ಲ. ನಾನಂದು ನೀನು ಏನು ಕೊಡ್ತೀನಿ ಅಂತ ನಾನು ಹೇಳಲಿಲ್ಲ. ಅದಕ್ಕೆ ತುಷ್ಟೋ ಮಧ್ಯಪದ ಮಾನಿನಿ ಮಾನದಾಯ. ದೇವತಾ ನಿಂತ ತುಷ್ಟನಾಗಿದ್ದೆ ನಾನು ಮಾಡಿ ಸೇವೆಗೆ, ಅದಕ್ಕೆ ಏನು ಬೇಕು ಕೇಳು ಅಂತ ನನ್ನ ಪತಿ ನನ್ನ ಕೇಳಿದ್ರು. ದೇವತೆ ಹೇಳೋ ಮಾತೀಗ ನಿಮ್ಮ ಭಗವಂತನ ಮುಂದೆ. ನಾನು ಆವಾಗ ಏನು ಕೇಳಿದೆ, ನನಗೆ ಬುದ್ಧಿ ಇರಲಿಲ್ಲ ಆವಾಗ. ಇಷ್ಟು ವರ್ಷ ಲಗ್ನ ಆಗಿ ಇಷ್ಟು ವರ್ಷ ಆಯ್ತು, ಗಂಡನ ಸಂಘ ಆಗಿಲ್ಲ, ಅದಕ್ಕೆ ಅಂಗಸಂಗ ಬೇಕು ಅಂತ ಕೇಳಿಬಿಟ್ಟು ನಾನು ಕೊಟ್ಟರು. ನನಗೆ ಅಂಗಸಂಗ ಕೊಟ್ಟರಷ್ಟೇ ಇಲ್ಲ, ಏನು ಸುಖ ಏನು ಯಾರಿಗೂ ಸಿಗದೆ ಸುಖ ಕೊಟ್ಟರು. 9 ಅಂತಸ್ತಿನ ವಿಮಾನ ನಿರ್ಮಾಣ ಮಾಡಿದರು. ಅದಕ್ಕೇನು ಏವಿಯೇಷನ್ ಫ್ಯೂಯಲ್ ಇಲ್ಲ, ಪೈಲಟ್ ಇಲ್ಲ, ಏನಿಲ್ಲ. ಇಲ್ಲಿ ಹೋಗ್ಬೇಕು ಅಷ್ಟು ಇಳಿಬೇಕು. ಹಿಂಗಾಗಿ ಎಲ್ಲ ಕಡೆ ಅನೇಕ ವರ್ಷ ವಿವಾಹ ಮಾಡಿಕೊಂಡು 9 ಮಂದಿ ಹೆಣ್ಣು ಮಕ್ಕಳು ಮತ್ತು ನೀನೊಬ್ಬ ಮಗ ಅವತಾರ ಮಾಡಿದ್ರು. ಈಗ ನಮ್ಮ ಕರ್ದಮರು ತಪಸ್ಸಿಗೆ ಹೋಗ್ಬಿಟ್ರು. ನಾನು ಅವತ್ತು ಕೇಳಿದ್ರೆ ಏನು ಮುಕ್ತಿಗೆ ದಾರಿ ಕೊಡ್ರಿ ಅಂತ ಕೇಳಿದ್ರೆ ಬಹುಶಃ ನನಗವ್ರು ಕೊಟ್ಟೆ ಬಿಡ್ತಿದ್ರು. ಅದು ನಾನು ಕೇಳಲಿಕ್ಕೆ ಆಗಲಿಲ್ಲ. ನಿರ್ಮಣಿಸಿದ ಹೊಸ ತರ್ಪಣ ಹಿಂದೆ ತರ್ಪಣ. ಕಣ್ಣಿಗೆ ಒಂದು ಚಲೋ ಕುರುಬ ಕಾಣಬೇಕು, ನಾಲಿಗೆ ರುಚಿ ಊಟ ಬೇಕು, ಕಿವಿಗೆ ಸಂಗೀತ ಕೇಳಬೇಕು ಅಂತೆಲ್ಲ ಇಟ್ಕೊಂಡು ಅವರನ್ನ ಬೇಕಾದ ಕೊಡಿದ್ದ ಬ್ರಾಹ್ಮಣ ನಮ್ಮ ಗಂಡ. ನಾನು ಕೇಳಲಿಲ್ಲ, ಬರೇ ಆರಾಮಿರ್ಬೇಕು ಅಂತ ಕೇಳ್ಕೊಂಡ್ಬಿಟ್ಟೆ. ಅದಕ್ಕೆ ನಿರ್ವಹಣೆಲಾಗಿದ್ದೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ನನಗೆ ಗೊತ್ತಾಗತ್ತಾ ಇಲ್ಲ. ಪ್ರಪನ್ನ ಅಂದಂತಮ್ಮ ಪ್ರಭೋ ಅಗೇನ್ ಬಿದ್ದಿಲ್ಲ ಖರೆ ಅಂದ್ರೆ ಮತ್ತೆ ಮಹಾ ಜ್ಞಾನಿಯಾಗಿದೆ ದೇವಹೂತಿ. ಆದರೂ ಕೂಡ ನಮ್ಮಂತವ್ರ ಕೇಳ್ಕೊಂಡು ಕೇಳಿದ ಮಾತದು. ಇವತ್ತು ತಮಸ್ಸಿಗೆ ಬಿದ್ದಿದ್ದೆ, ಕದಲ್ಲಿ ಬಿದ್ದಿದ್ದೇನೆ, ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಭಗವಂತ ಕೊಟ್ಟಂತ ಉತ್ತರ ಇದು.
ಯಾವುದು ಮದ್ದು ಹೇಳಿದ ಸಾಧವ ಅಂತ ಹೇಳಿದ ಮಾತು ತಿತಿಕ್ಯವ ಕಾರಣಿಕ ಸುರ ಸರ್ವದೇಹಿ ನಾಮ ಅಂತ ಭಗವಂತ ಹೇಳಿದ ಉತ್ತರ ಇದು. ನೋಡು ದೇವಹೂತಿ ಜಗತ್ತಿನೊಳಗೆ ಕೆಲವು ಮಂದಿ ಇದ್ದಾರೆ ಮಹಾಪುರುಷರು ಸಾಧುಗಳು ಅಂತ ಅವ್ರಿಗೆ ಕರೀತಾರೆ. ಆ ಸಾಧುಗಳ ಸಂಘ ಮಾಡಬೇಕು. ಸಂಘ ತೀಳು ಪ್ರಾತ್ಯ ಸರ್ವ ಸಂಘದೋಡ ಹರಾಹಿದೆ ಎಂದು ಭಗವಂತನ ವಾಕ್ಯ. ಸಾಧುಗಳು ಅಂತ ಕೆಲವು ಮಂದಿ ಇದ್ದಾರೆ ಜಗತ್ತಿನೊಳಗೆ, ಅವರ ಸಂಘವನ್ನು ಅವಶ್ಯವಾಗಿ ಮಾಡಬೇಕು. ಅಂದ್ರೆ ಏನ್ ಮಾಡ್ತಾರೆ, ಸಂಘ ದೋಷ ಹರ ಆಗಿದೆ. ನಮ್ಮ ಸಂಘ ದೋಷ ಅವರು ಹರಣ ಮಾಡ್ತಾರೆ, ನಾಶ ಮಾಡ್ತಾರೆ. ನೀನು ಸಂಘ ಮಾಡದೆ ತಂದೆಲ್ಲ ಆ ದೋಷಗಳನ್ನೆಲ್ಲ ಹರಣ ಮಾಡಿ ಸಾಧುಗಳು ಜಗತ್ತಿನಲ್ಲಿ ಇದ್ದಾರೆ. ಅವರ ಲಕ್ಷಣಗಳೇನು? ತಿತಿಕ್ಯವ ಸಾಧುವ ತಿತಿಕ್ಯವ ಕಾರುಣಿಕ ಸುರದ ಸರ್ವದೇಹಿ ನಾಮ ಅಂತ ಭಗವಂತ ಅವರ ಲಕ್ಷಣಗಳನ್ನು ಹೇಳ್ತಾ ಬರ್ತಾನೆ. ತಿತಿಕ್ಯವ ಉತ್ತಮರು ಮಾಡಿದಂತ ಅಪರಾಧಗಳನ್ನು ಕೂಡ ಬಿಟ್ಟು ಬಿಡುವ, ಅದನ್ನು ಸರಿತಿ ಹಾಕೋಬಾರದು. ದೊಡ್ಡವರು ಬೈದರು ಬಹಳ ಚಲೋ ಆತು, ಅದನ್ನ ತಲೆ ಹಾಕೊಂಡು ದೊಡ್ಡ ಬೈದು ಬಿಟ್ಟ ನಮ್ಮಪ್ಪ ತಿರುಗಿ ಏನು ಮಾಡಬೇಕು ಸರ್ವಥಾ ಅನ್ಬಾರದು. ತಿತಿಕ್ಯವ ಗುರುಗಳು ಬೈದರು, ಇವತ್ತೇನಾದ್ರೆ ಅವರಿಗೆ ಒಂದು ಕೂಡೋಲ್ಲಿ ಒಂದು ಮೊಬೈಲ್ ಇಟ್ಬಿಡೋಣ ಕೆಲಸ ಮಾಡ್ತಕ್ಕಂಥದ್ದು ತಿತಿಕ್ಯವ ಅಂತಾರೆ. ಗುರುಗಳು ಮಾಡಿದ ಅಪರಾಧವನ್ನು ಕೂಡ ಸರ್ವಥಾ ಸಹಿಸಿಕೊಳ್ಳಬೇಕು. ಕಾರುಣಿಕಾಹ ಯಾರು ಸಣ್ಣವರು ಇರ್ತಾರೆ, ಸಣ್ಣ ತಮಗಿಂತ ಜೂನಿಯರ್ಸ್ ಶಿಷ್ಯರು ಅಪರಾಧ ಮಾಡ್ತಾರೆ ಗುರುಗಳಿಗೆ. ಕಾರುಣಿಕಾಹ ತಲೆ ಬುದ್ಧಿ ಬೆಳೆದಿಲ್ಲ ಅನ್ನೋ ತಲೆ ಮಾಸ್ ಹಾರಿಲ್ಲ ನಿಮಗೆ, ಅವಿವೇಕಿದ್ದಾನೆ ಬಿಟ್ಬಿಡೋಣ ಅಂತ ಬಿಟ್ಬಿಡೋದು. ಕಾರುಣ್ಯ ಸೂರ್ಯದ ಸರ್ವದೇಹಿ ನಾಮ್ ಸಮಾನ ಸ್ಕಂದ್ರಿರ್ತಾರೆ, ಸಮಾನ ವಯಸ್ಸನ್ನು ಇರ್ತಾರೆ. ನಮ್ ಗೆಳೆಯ ಅವ ಇಷ್ಟು ವರ್ಷ ನನ್ನ ಮೇಲೆ ನಮ್ಮ ಸಂತೆ ಸ್ನೇಹಿತನಾಗಿದ್ದ, ಈಗೇನು ಯಾರೋ ಕಿವಿ ಚುಚ್ಚಾರ ಅವಾಗ ಸ್ವಲ್ಪ ಬುದ್ಧಿ ಕೆಟ್ಟದ್ದು ಹಣ ಸಮ ಆಗ್ತಾನವ ಅಂತೇಳಿ ಬಿಟ್ಬಿಡುವುದು. ಹಿಂಗೆ ದೊಡ್ಡವರಾಗಿ ಸಣ್ಣವರಾಗಲಿ ಸಮಾನ ಸರ್ವಥಾ ಅವುಗಳನ್ನು ಅವರು ತಪ್ಪು ಮಾಡಿದ ತಪ್ಪುಗಳನ್ನು ಸರ್ವಥಾ ಕ್ಷಮಿಸಿ ಬಿಡಬೇಕೆ. ಅಜಾಶತ್ರವ ಮೊನ್ನೆದು ಅಜಾಶತ್ರು ಸಾಮಾನ್ಯವಾಗಿ ಅಂತ ಹೇಳಿದಾಗ ಯಾರು ಶತ್ರುಗಳನ್ನು ಗೆದ್ದಂಥವ್ರು ಸ್ನೇಹಿತರು ಅಂತ ಅರ್ಥ, ಎಲ್ಲ ಕಡೆ ಮಾಡ್ತಕ್ಕಂಥವ್ರು ಅಂತ ಅರ್ಥ. ಹಂಗಲ್ಲ, ಇದೇ ಬಂತು ಅಂದ್ರೆ ಅಜ ಪ್ರಕೃತಿ ಸಂಬಂಧ ಬರುತ್ತೆ ನಮಗೆಲ್ಲ. ಸಂಬಂಧ ಬಂತು ಅಂದ್ರೆ ಏನ್ ಸಂಬಂಧ ಅಂತ ಹೇಳಿದಾಗ ನಮಗೆಲ್ಲ ಕಾಮಕ್ರೋಧ ಬರ್ತಾವ. ಕಾಮಕ್ರೋಧಗಳನ್ನು ಗೆದ್ದಂಥವರಾಗಿರಬೇಕು. ಇವರೆಲ್ಲ ಸಾಧುಗಳು ಅಂತ ಭಗವಂತ ಹೇಳುವಂಥವನಾಗಿ ಮತ್ತಿನ್ನೂ ಅವರ 13 ಕೇಳ್ದ ಭಗವಂತನಲ್ಲಿ ಭಕ್ತಿ ಕುರಿತುಳಾಮ್ ಸರ್ವ ನನ್ನಲ್ಲಿ ಅನನ್ಯ ಭಾವಿಯನ್ನು ಭಕ್ತಿ ಕುರಿತುಳಾಮ್, ನನ್ನ ಭಗವಂತನೇ ಕೊನೆಯವನು ಅಂದ್ಬಿಟ್ಟು ಬೇರೆ ಇಲ್ಲ ಅಂತ ಭಕ್ತಿ ಮಾಡತಕ್ಕಂಥವರು. ಅದಕ್ಕೆ ತಕ್ತ ಕರ್ಮಾಣ ನನಗೋಸ್ಕರವಾಗಿ ಕಾಮ್ಯಕರ್ಮ ಬಿಟ್ಟಂತವರಾಗಿದ್ದಾರೆ. ತಕ್ತ ಸುಧನ ಬಾಂಧವ ಭಗವದ್ಭಕ್ತರಷ್ಟೇ ನಮ್ಮ ಸ್ನೇಹಿತರು, ಭಕ್ತರ ಸ್ನೇಹಿತರ ಹೊರತು ಬೇರೆ ಭಕ್ತರಲ್ಲ ಅನ್ನುವಂಥ ಬುದ್ಧಿ ಉಳ್ಳಂತವರು ಸಾಧುಗಳಿವರು. ಅದಕ್ಕೆ ನೀನ್ ಹೇಳಿದಾರ ನಿರ್ವಿಣ್ಣ ಅಂತ ಹೇಳಿದಲ್ಲ, ಅದಕ್ಕೋಸ್ಕರ ಇಂಥವರ ಸಂಘ ಮಾಡಬೇಕು. ಅದಕ್ಕೋಸ್ಕರ ಒಂದು ಸಂಘ ಮಾಡಬೇಕು, ಸಾಧುಗಳ ಸಂಘ ಮಾಡಬೇಕು. ಆವಾಗ ಸಂಘ ದೋಷ ಹರ ಆಗಿದೆ. ಸಂಘದ ಅನೇಕ ದೋಷ ಬರ್ತಾವೆ, ಸಂಘದ ದೋಷಗಳು. ಅದಕ್ಕೋಸ್ಕರ ಸಂಘ ದೋಷ ನಾಶ ಮಾಡತಕ್ಕಂಥವರು ಅಂತ ಹೇಳಿದಾಗ ಸಂಘ ಸಾಧು ಯಾರು? ನಮ್ಮ ಶ್ರೀಪಾದರಾಜರಂತ ಮಹಾನುಭಾವರು ಸಂಘವರು. ಈಗ ಹೇಳಿದ್ರು, ಸ್ವಾಮಿ ಹೇಳಿದ್ರು ದರ್ಶನಾದೇವ ಸಾಧವ ಅಂತ ಹೇಳಿದ. ದರ್ಶನ ಮಾಡ ಸಾಧುಗಳು ದರ್ಶನ ಮಾಡ್ಕೊಂಡು ಸಾಕು. ವೃಂದಾವನ ಅಂತ ಬರೀ ಕಲ್ಲು ಅಂತಲ್ಲ, ವೃಂದಾವನ ಅವ್ರು ಇರ್ತಾರೆ. ಅವ್ರು ಯಾವಾಗಲೂ ಕೂಡ ಅವ್ರಿಗೆ ಗೊತ್ತಿರೋದು, ಯಾರು ಬಂದ್ರು ಯಾರು ಬಂದ್ರು ಅವ್ರಿಗೆ ಲೆಕ್ಕ ಇಟ್ಟಿರ್ತಾರೆ ಅವರು. ನಮಗ್ ಗೊತ್ತಾಗಿಲ್ಲ ಅಷ್ಟೇ. ಇಂಥ ಬಂದು ನಮಸ್ಕಾರ ಮಾಡಿದ ಇವತ್ತೆ ಅವ್ನ ಅನುಗ್ರಹ ಮಾಡೋಣ ಅಂತಂದಾರು. ಆ ರೀತಿಯಾಗಿಂತಹ ಮಹಾನುಭಾವರು ಸಾಧುಗಳು ಅಂತ ಅವರಿಗೆ ಹೆಸರು. ಅವರ ರಕ್ಷಣೆಗಳು ಈ ರೀತಿಯಾಗಿ ಇರ್ತಾ ಇವೆ. ಆದ್ದರಿಂದ ಅವರ ಸಂಘವನ್ನು ಮಾಡಬೇಕು ಅಂದ್ರೆ ಅವರ ದರ್ಶನ ಮಾಡಿಕೊಳ್ಬೇಕು, ಅವರ ಸೇವೆಯನ್ನು ಮಾಡಬೇಕು ಅಂತ. ಶ್ರೀಪಾದರಾಜರು ಅಂತ ಸಾಧುಗಳಲ್ಲಿ ಒಬ್ಬ ಮಹಾನುಭಾವರಾದಂಥವರು. ಇಂಥವ್ರು ಬಹಳ ಅಪರೂಪ. ಜಗತ್ತಿನ ಸಾಧುಗಳು ಬಹಳ ಅಪರೂಪ, ಸಿಗೋದು ಬಹಳ ಕಷ್ಟ. ಹಿಂದೆ 500 ವರ್ಷದ ಆರಾಧನೆ ಅಂತ ನಾ ಸ್ವಾಮಿಗಳು ಕೇಳಿದ್ರು. ಅವರು ನಮ್ಮ ಭೌತಿಕಣ್ಣಿಗೆ ಕಾಣದೆ 504 ವರ್ಷಗಳಾದವು. ಆದರೂ ಕೂಡ ಇವತ್ತು ಜಗತ್ತಿನಲ್ಲಿ ಇವತ್ತು ಅವರ ಆರಾಧನೆಗೆ ಇಷ್ಟು ಜನ ಸೇರಿದ್ದೀರಿ, ನಾಡು ಸೇರ್ತಾರೆ ಅಂದ್ರೆ ಅವರ ಮಹಿಮೆ ಎಷ್ಟಿರಬೇಕು ಅಂತ ನಮ್ಗೆ ಗೊತ್ತಾಗ್ತದೆ. ಅವರ ಸಾಧುತ್ವ ಹೆಂಗಿತ್ತು ನಮ್ಗೆ ಗೊತ್ತಾಗ್ತದೆ. ಅದಕ್ಕಿಂತ ಶ್ರೀಪಾದರಾಜರು ಅವರ ಭಗವಂತ ಮಾಡತಕ್ಕಂಥ ಭಕ್ತಿ, ಇದು ಒಂದು ಸಾಧುಗಳ ಒಂದು ಲಕ್ಷಣ. ಅನನ್ಯ ಭಾವದಿಂದ ಭಕ್ತಿ ಮಾಡತಕ್ಕಂಥವ್ರು. ಅವರ ವಿದ್ಯಾ ಹೇಳಬೇಕು ಅಂದ್ರೆ, ಜ್ಞಾನ ಹೇಳಬೇಕು ಅಂದ್ರೆ ಅವರ ವಾಗ್ವಜ್ರ ಅನ್ನುವಂಥ ಕೃತಿ ಹೇಳಿದ್ರು ಆಚಾರ್ಯ ಹೇಳಿದ್ರು. ಅನುವ್ಯಾಖ್ಯಾನ ಅಂತ ಶ್ರೀಮದ್ ಆಚಾರ್ಯ ಯುಕ್ತಿಯುತವಾಗಿರತಕ್ಕಂತಹ ಒಂದು ಬಹಳ ಸ್ವಲ್ಪ ಒಂದು 250 ಶ್ಲೋಕಗಳು ಮಾತ್ರ ಇರತಕ್ಕಂಥ ಒಂದು ಕೃತಿ ಅದು. ಆಚಾರ್ಯ ಯುಕ್ತಿಗಳನ್ನು ತುಂಬಿಟ್ರ ಆಚಾರ್ಯರು. ಪರವಾದಿಂದ ನಿರಾಕರಣೆಗೆ ಯುಕ್ತಿ ತುಂಬಿದಂತಹ ಗ್ರಂಥ ಅನುವ್ಯಾಖ್ಯಾನ. ಅದು ಒಂದು ಗ್ರಂಥ. ಅದು ಅರ್ಥ ಆಗಲಿಕ್ಕೆ ದೇವಕೃತ್ಪಾದರು ವಿಸ್ತಾರವಾದಂತಹ ಗ್ರಂಥ. 600 ಪತ್ರ, ಶ್ರೀಮನ್ ನ್ಯಾಯ ಸುಧಾ ಪತ್ರ. ಅದರ ವ್ಯಾಖ್ಯಾನ ಬರೆದು ವ್ಯಾಖ್ಯಾನ ಬರೆದಾಗ ಈ ಮೊದಲೆಲ್ಲ ಸ್ಕೂಲ್ ಒಳಗೆ ಇರ್ತಿದ್ದು ಇದನ್ನ ಬಿಸಿ ರೇಟಿಂಗ್ ಅಂತ ಬಂದಿರ್ತೀವಿ. ಎಲ್ಲ ಹೋಗ್ಬಿಟ್ಟವು. ಈ ಕನ್ನಡಕ್ಕೂ 90 ಬೀಳ್ತಾವ. ಹುಡುಗರು ಹೇಗೆ ಬೀಳ್ತಾವ ಗೊತ್ತಿಲ್ಲ.
ಬಿಸಿ ರೈಟಿಂಗ್ ಅಂತ ಇರ್ತಿತ್ತು ಮತ್ತೊಂದೆಲ್ಲ ಸಾಲಿ ಕಲಿಯುವ ಮುಂದೆ ದೊಡ್ಡ ಒಂದು 4-5 ಪ್ಯಾರಾ ಕೊಡ್ತಿದ್ರು ಅವ್ರು ಬರೀಲಿಕ್ಕೆ. ಬೆಲ್ಲ 4-5 ಪ್ಯಾರಾ ಕೊಡ್ತಿದ್ರು, ಇದನ್ನ ಒಂದೇ ಪ್ಯಾರಾ ಮಾಡಿದ್ರು ಬಿಡ್ತಿದ್ರು. 4 ಪ್ಯಾರಾ ಒಂದು ಪ್ಯಾರಾ ಮಾಡಬೇಕಂದ್ರೆ ಬುದ್ಧಿವಂತಿಗೆ ಎಷ್ಟು ಬೇಕಂತ ನೋಡ್ರಿ. ಆಚಾರ್ಯರು ಒಂದು 4 ಪ್ಯಾರಾನ ಟೀಕಾಕೃತ್ಪಾದರು 108 ಪತ್ರ ಮಾಡಿದ್ರು. ಅದು ಒಂದು ಪಾಂಡಿತ್ಯದ ಒಂದು ಮುಖ. ಇನ್ನ ಟೀಕಾಕೃತ್ಪಾದರ ಒಂದು ಸುಧಾ, ಅದನ್ನ ಮತ್ತೆ ಪ್ರಿಸಿ ರೈಟಿಂಗ್ ಎಲ್ಲ ಸಂಗ್ರಹ ಮಾಡಿಕೊಂಡು ಜನರಿಗೆ ತಿಳಿಯುವಂತೆ ಮಾಡತಕ್ಕಂಥ ಬುದ್ಧಿವಂತಿಕೆ, ಚಾಣಕ್ಯತೆ, ಜ್ಞಾನ ಇವರಿಗೆ ಸೇವಾದಾರಿಕೊಂಡು. ಅದು ಬಹಳ ಬುದ್ಧಿವಂತಿ ಬೇಕಾದ. ಯಾಕಂದ್ರೆ ಯಾವ್ದು ಬಿಟ್ಟಿರಬಾರದು, ಮತ್ತೆ ಯಾವುದು ಹೆಚ್ಚು ಸೇರಿಸಬಾರದು. ಟೀಕಾಕೃತ್ಪಾದ ಹೇಳಿದಂಥ ವಿಷಯಗಳನ್ನೇ ಸಂಗ್ರಹ ಮಾಡಿಕೊಂಡು ಅದನ್ನೇ ಸಣ್ಣದಾಗಿ ಮಾಡಿ ವಾಗ್ವಜ್ರ ಅನ್ನುವಂತಹ ಗ್ರಂಥವನ್ನು ಮಾಡಿ ಪರವಾದಿಗಳು ಭೀಷಣವಾದಂತಹ ಒಂದು ಗ್ರಂಥ ನಿರ್ಮಾಣ ಮಾಡಿದಂತಹ ದೊಡ್ಡ ಕೀರ್ತಿ ಶ್ರೀಪಾದರಾಜರು. ಅದು ಬಹಳ ಕಷ್ಟ. ಬೇಕಾದ್ರೆ ಪ್ರಯತ್ನ ಮಾಡಿ ನೀವು ಹೋಗಿ ಒಂದು ಮನೆ ಪೇಪರ್ ತಗೊಳ್ರಿ, ಒಂದು ಪೇಪರ್ ತಗೊಳ್ರಿ, ಒಂದು ಇಡೀ ಒಂದು ಪೇಜು ವಿಷಯಗಳನ್ನು ಒಂದಿಷ್ಟೇ ಒಂದು 4 ಸಾಲ ಹೇಳಿ ಪ್ರಯತ್ನ ಮಾಡಿ ನೋಡಿ. ಚಕ್ಕನೇ ಇಲ್ಲ ಯಾರಿಗೂ, ನಮಗಂತೂ ಬರಂಗಿಲ್ಲ. ಮತ್ತೆ ಅದಕ್ಕೋಸ್ಕರವಾಗಿ ಇಂತಹ ಒಂದು ಮಂದಿರದ ಬುದ್ಧಿಯ ತೀಕ್ಷ್ಣತೆ ಮತ್ತು ಎಲ್ಲವನ್ನು ಗ್ರಹಣ ಮಾಡುವಂತಹ ಒಂದು ಸಾಮರ್ಥ್ಯ, ಅದು ಅದ್ಭುತವಾದಂತಹ ಸಾಮರ್ಥ್ಯ. ಅದು ಕೇವಲ ದೇವತಾಪುರುಷ ಬರತಕ್ಕ ಸಾಮರ್ಥ್ಯ ಅಷ್ಟೇ ಹೊರತು ನಮಗೆ ಬರದ ಸಾಮರ್ಥ್ಯವಲ್ಲ. ಇಂತಹ ಶ್ರೀಪಾದರಾಜರಂತಹ ದೇವಸಂಭೂತರಾದ್ದರಿಂದ ಅವರಿಗಿಂತ ಸಾಮರ್ಥ್ಯ ಬರ್ತಾ ಇದೆ ಅಂತ ನಾವು ಕಾಣ್ತಾ ಇದ್ದೀವಿ. ಇಂತಹ ಶ್ರೀಪಾದರಾಜರು ಇವತ್ತಿಗೂ ಕೂಡ 500 ವರ್ಷ ನಂತರದಲ್ಲಿಯೂ ಕೂಡ ಜಗದ್ವಿಖ್ಯಾತರಾಗಿರ್ತಕ್ಕಂತಹ ಅವರ ಮಹಿಮೆ ಅತ್ಯಂತ ಉತ್ಕೃಷ್ಟವಾದದ್ದು, ಸ್ಮರಣೀಯವಾದದ್ದು ಮತ್ತು ಪ್ರದಸ್ಮರಣೀಯವಾದದ್ದು. ಇಂತಹ ಪೀಠದಲ್ಲಿ ಬಂದಿರತಕ್ಕಂಥ ಶ್ರೀಪಾದಂಗಳವರು ಮಾಡಿದಂತಹ ಒಂದು ಕಾರ್ಯ ಅಂದ್ರೆ, ಹಿಂದಕ್ಕೆ ಒಮ್ಮೆ ನಮ್ಮ ಅಕ್ಷೋತೀರ್ಥರ ವಿಜಯ ಸ್ತಂಭ 1946ನೇ ಇಸ್ವಿಯೊಳಗೆ ವಿಜಯ ಸ್ತಂಭದ ಮೇಲೆ ಬಹಳ ಮಂದಿ ಕಣ್ಣು. ಅದು ನಮ್ಮ ಮತಕ್ಕೆ ಸಮ್ಮತ ಅಲ್ಲ ತಗೊಂಡು ಯಾರೋ ಅದನ್ನ ಕೆಳಗೆ ಬೀಳ್ಸಾಕ್ಬಿಟ್ರು. ತಮ್ಮ ಪರಮಗುರುಗಳು ಶ್ರೀಪಾದಂಗಳವರ ಪರಮಗುರುಗಳು ಆವಾಗ ನಮ್ಮ ರಘುವೀರ ತೀರ್ಥರ ಒಂದಿಗೆ ಕೂಡಿಕೊಂಡು ಅದನ್ನ ಮತ್ತೆ ಸ್ತಂಭವನ್ನ ಮತ್ತೆ ಪುನಃ ಜೋಡಿಸಿ ಅದನ್ನ ಪುನಃ ಸ್ಥಾಪನೆ ಮಾಡಿದ್ರು 56ನೇ ಇಸ್ವಿ. ಅದನ್ನ ವಿಜಯ ಸ್ತಂಭವನ್ನು ಹಾಳು ಮಾಡಿದ್ರು, ಮತ್ತೆ ಅದು ಕೆಳಗೆ ತುಂಡು ಬಿದ್ದಿದ್ದು, ಮತ್ತೆ ಒಂದು ತಗೊಂಡು ಜೋಡಿಸಿ ಇಟ್ಟಿದ್ರು ಇವರ ಪರಮಗುರುಗಳು. ಮತ್ತೆ 2010ನೇ ಇಸ್ವಿ ಮತ್ತೆ ಅದೇ ಕೆಲಸ ಆಗಿತ್ತು. ಮತ್ತೆ ಯಾರು ಹೇಳಿಬಿಟ್ಟಿದ್ರು. ಆವಾಗ ಸ್ವಾಮಿಗಳಿನ್ನ ಆಶ್ರಮ ಆಗಿರಲಿಲ್ಲ. ಆವಾಗ ನಾವು ಅವ್ರಿಗೆ ಬಂದು ಹೇಳ್ಕೊಂಡು ಏನ್ ಮಾಡ್ಬೇಕ್ರ ಬೈದಕ್ಕೆ ಅಂತ ಕೇಳ್ಕೊಂಡೆ ನಾವು. ಸ್ವಾಮಿಗಳು ಅದನ್ನ ತಾವೇ ನಿಂತುಕೊಂಡು ಮತ್ತೆ ಕೆಳಗೆ ಬಿದ್ದು ತುಂಡು ಎಷ್ಟವೋ ಗುಡ್ಡ ಹತ್ತೋದೇ ಕಷ್ಟ, ಗುಡ್ಡ ಹತ್ತೋದು ಹೋಗಿ ಬರ್ರಿ ಗೊತ್ತಾಗ್ತದೆ. ಆ ಕಡೆ ಬಿದ್ದಿದ್ದು ಮತ್ತೆ ಹಿಂದಿನ ಕಡೆ ಬಿದ್ದಿದ್ದು. ಆ 3 ತುಂಡುಗಳನ್ನು ಮತ್ತೆ ತಂದು ತಾವೇ ಸ್ವತಃ ನಿಂತುಕೊಂಡು ನಮಗೆ ಹೇಳ್ದಂಗೆ, ನಮ್ಮನ್ನು ಕರೀದಂಗೆ, ನಮಗೆ ಏನ್ ತಾಸು ಕೊಡದಂಗೆ ತಾವೇ ನಿಂತುಕೊಂಡು ಅವುಗಳು 3 ತುಂಡುಗಳನ್ನು ಜೋಡಿಸಿ ಇವತ್ತಿದ್ದಕ್ಕ ಸ್ತಂಭ ಶ್ರೀಪಾದಗಳು ಮಾಡಿದಂತಹ ಅದ್ಭುತವಾಗಿರತಕ್ಕ ನಿಮ್ಮ ಅಕ್ಷೋತೀರ್ಥರ ಸೇವೆ. ಈ ರೀತಿಯಾಗಿರತಕ್ಕಂತಹ ಒಂದು ಮತ್ ಕಾರ್ಯವನ್ನು ಶ್ರೀಪಾದಂಗಳು ಮಾಡಿದ್ದಾರೆ. ಶ್ರೀಪಾದಂಗಳವರು ಮಾಡತಕ್ಕಂತಹ ಈ ಒಂದು ಶ್ರೀಪಾದರಾಜ ಆರಾಧನೆ ವೈಭವಿತವಾಗಿ ಇವತ್ತೆಲ್ಲ ನಡೆದಿದೆ, ನೀವೆಲ್ಲ ನೋಡಿದ್ದೀರಿ. ನಾಳೆ ಮತ್ತು ನಾಡ್ದು ಕೂಡ ನಡೀತಾ ಇದೆ. ಶ್ರೀಪಾದರಾಜ ಅನುಗ್ರಹ ಶ್ರೀಪಾದಗಳ ಮೇಲೆ ಆಗಲಿ ಅಂತ ನಾವು ಯಾವಾಗ ಇದೆ ಇನ್ನು ಹೆಚ್ಚು ಆಗಲಿ ಅನ್ನುವಂತಹ ಒಂದು ಪ್ರಾರ್ಥನೆ ಶ್ರೀಪಾದರಾಜಲ್ಲಿ ಮಾಡುತ್ತಾ, ನೀವೆಲ್ಲ ಭಕ್ತರು ಇಂತಹ ಸಮಾರಂಭದಲ್ಲಿ ಭಾಗವಹಿಸಿದ್ದೀರಿ. ಭಾಗವಹಿಸದೆ ಒಂದು ದೊಡ್ಡದಾದಂತ ಕಾರ್ಯ. ಬೆಂಗಳೂರಿಂದ ಬರಬೇಕು, ಎಲ್ಲಿಂದ ಬರಬೇಕು, ಕೆಲವು ಮಂದಿ ಬಂದಾರೆ. ಏನು ಗುಲ್ಬರ್ಗದಿಂದ ಬಂದಾರೆ, ಎಷ್ಟು ಮಂದಿ ಗುಲ್ಬರ್ಗ ಬಂದಾರೆ. ಯಾಕೆ ಶ್ರೀಪಾದರಾಜ ಮಹಿಮಾ ಅದು. ಗುಲ್ಬರ್ಗಲ್ಲೇ, ಮುಳಬಾಗಿಲಲ್ಲೇ ಸುಮಾರು 700 ಕಿಲೋಮೀಟರ್ ಬಿಜಾಪುರಲ್ಲೇ. ಅದಕ್ಕೇನು ಅವರ ಒಂದು ಆ ವಿಶಿಷ್ಟತೆನೇ ಕಾರಣವೇ, ಅವರ ಮಹಿಮಾನೇ ಕಾರಣ. ಏನೋ ಫಲ ಸಿಕ್ಕಿರ್ತದೆ ಅವ್ರಿಗೆ. ಅದಕ್ಕೋಸ್ಕರವಾಗಿ ಇಂತಹ ಶ್ರೀಪಾದರಾಜ ಆರಾಧನೆಗೋಸ್ಕರವಾಗಿ ನೀವೆಲ್ಲ ಬಂದು ಸಾಯಂಕಾಲ ಉಪನ್ಯಾಸಕ್ಕೆ ಇಷ್ಟು ಜನ ಇದ್ದಾರೆ, ಬಹಳ ಮಹತ್ವದ್ದು. ಸಾಮಾನ್ಯವಾಗಿ ಇರಂಗಿಲ್ಲ, ಊಟ ಹೋಗ್ಬಿಡ್ತಾರೆ ತೆಗೆದುಕೊಂಡು. ಸಾಯಂಕಾಲಕ್ಕೂ ಕೂಡ ಉಪನ್ಯಾಸಕ್ಕೋಸ್ಕರವಾಗಿ ನೀವೆಲ್ಲ ಇಲ್ಲಿದ್ದೀರಿ. ಶ್ರೀಪಾದರಾಜ ಅನುಗ್ರಹ ನಿಮ್ಮ ಮೇಲೆ ಇದೆ ಅಂತಲೇ ಅರ್ಥ. ಶ್ರೀಪಾದರಾಜರ ಒಂದು ಅನುಗ್ರಹ ನಿಮ್ಮ ಮೇಲೆ ನಿಮಗೆಲ್ಲ ಆಗಲಿ. ನಮಗೆಲ್ಲ ಅವರ ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ಅವರಿಗೆ ಅಪಾರವಾದಂತಹ ಅವರಲ್ಲಿರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯ ಸಾಗರವರೆಲ್ಲ ಅಂತ ಮಹಾನುಭಾವರು. ನಮ್ಮಂಥವರಿಗೆ ಈ ಕಾರ್ಯಕ್ಕೆ ಅವರ ಒಂದು ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ಒಂದು ಸ್ವಲ್ಪ ಕೊಟ್ಟು ಸಾಕು, 0.0001 ಕೊಟ್ಟರು ಸಾಕು, ನಮಗಿಂತ ತುಂಬಿಡ್ತದೆ. ಅದಕ್ಕೆ ಅವರ ವೈರಾಗ್ಯ ಭಕ್ತಿ ಜ್ಞಾನಗಳಲ್ಲಿ ಒಂದು ಅಂಶವನ್ನ ನಮಗಷ್ಟು ಅನುಗ್ರಹ ಮಾಡಿ ಕೊಟ್ಟು ನಮ್ಮನ್ನು ಕೂಡ ಮುಕ್ತಿ ಮಾರ್ಗದಲ್ಲಿ ಹೋಗುವಂತೆ ಪ್ರೇರಣೆಯನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ.